ನಮಸ್ಕಾರ. ಒಂದು ಖಾಲಿ ಪೇಪರ್ ಮೇಲೆ ಇದ್ದಕ್ಕಿದ್ದ ಹಾಗೆ ಅಕ್ಷರಗಳು ಮೂಡಿಬಂದ್ರೆ ಹೇಗಿರುತ್ತೆ? ಏನೋ ಮ್ಯಾಜಿಕ್ ಅಂತ ಅನ್ಸುತ್ತಲ್ವಾ? ಇವತ್ತು ನಾವು ಸೈನ್ಸ್ ಫೇರ್ ಒಂದರದಿ ನಡೆದ ಇಂಥದ್ದೇ ಒಂದು ಅದ್ಭುತದ ಹಿಂದಿನ ರಹಸ್ಯ ಏನು ಅಂತ ಕಂಡಿಡಿಯೋಣ. ಹೌದು, ಇದೇ ನಾವಿವತ್ತು ಉತ್ತರ ಹುಡುಕಿರೋ ಪ್ರಶ್ನೆ. ಖಾಲಿ ಕಾಗದದ ಮೇಲೆ ಅಕ್ಷರಗಳು ಮೂಡಿಬರೋದು ಮ್ಯಾಜಿಕ್ ಅಲ್ಲ, ಬದಲಿಗೆ ಅದರ ಹಿಂದೆ ಒಂದು ತುಂಬಾನೇ ಸಿಂಪಲ್ ಆದ ಸೈನ್ಸ್ ಇದೆ. ಬನ್ನಿ, ಇದರ ಹಿಂದಿನ ವಿಜ್ಞಾನ ಏನು ಅಂತ ನೋಡೋಣ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಮಕ್ಕಳೆಲ್ಲ ಸೈನ್ಸ್ ಫೇರ್ನಲ್ಲಿ ಸೇರಿದ್ದಾರೆ. ಅಲ್ಲಿ ಒಬ್ರು ಖಾಲಿ ಹಾಳೆ ಮೇಲೆ ಏನೋ ಸ್ಪ್ರೇ ಮಾಡ್ತಾರೆ ಮತ್ತು ಥಟ್ಟನೆ ಅಲ್ಲಿವರೆಗೂ ಕಾಣದ ಅಕ್ಷರಗಳು ಕಾಣಿಸಿಕೊಳ್ಳುತ್ತವೆ. ಅದು ಹೇಗೆ ಸಾಧ್ಯ? ಈ ರಹಸ್ಯದ ಹಿಂದೆ ಒಂದು ಅದ್ಭುತ ರಸಾಯನಶಾಸ್ತ್ರ ಅಡಗಿದೆ. ಸರಿ, ಈ ಮ್ಯಾಜಿಕ್ ಹಿಂದಿನ ಸತ್ಯ ತಿಳ್ಕೋಬೇಕು ಅಂದ್ರೆ ಮೊದಲು ಕೆಲವು ಬೇಸಿಕ್ ಸೈನ್ಸ್ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೋಬೇಕು. ನಮ್ಮ ಮೊದಲ ಸುಳಿವು ಸಿಗೋದು ಲಿಟ್ಮಸ್ ಪೇಪರಿಂದ. ಇದು ವಸ್ತುಗಳನ್ನ ವಿಂಗಡಿಸೋಕೆ ಸಹಾಯ ಮಾಡುವೊಂದು ಪತ್ತೇದಾರಿ ಸಾಧನ ಇದ್ದಾಗೆ. ಸೊ ಇಲ್ಲೊಂದು ತುಂಬಾನೇ ಮುಖ್ಯವಾದ ಪದ ಇದೆ, ಅದೇ ಸೂಚಕ ಅಂದ್ರೆ ಇಂಡಿಕೇಟರ್. ಇಂಡಿಕೇಟರ್ ಅಂದ್ರೆ ಬೇರೇನೂ ಅಲ್ಲ, ಒಂದು ದ್ರಾವಣ ಆಸಿಡ್ ಇದೆಯಾ ಅಥವಾ ಬೇಸ್ ಇದೆಯಾ ಅಂತ ಬಣ್ಣ ಬದಲಾಯಿಸುವ ಮೂಲಕ ನಮಗೆ ತಿಳಿಸೋ ಒಂದು ವಸ್ತು. ನಮ್ಮ ಈ ಕೇಸ್ನಲ್ಲಿ ಇದು ಒಂದು ಪ್ರಮುಖ ಸಾಕ್ಷಿ. ಲಿಟ್ಮಸ್ ಟೆಸ್ಟ್ ಇದೆಯಲ್ಲ, ಅದು ತುಂಬಾ ಸಿಂಪಲ್. ಒಂದು ದ್ರಾವಣ ಆಸಿಡ್ ಆಗಿದ್ರೆ ಅದು ನೀಲಿ ಲಿಟ್ಮಸ್ ಪೇಪರ್ನ ಕೆಂಪು ಮಾಡುತ್ತೆ. ಅದೇ ದ್ರಾವಣ ಬೇಸ್ ಆಗಿದ್ರೆ ಕೆಂಪು ಲಿಟ್ಮಸ್ ಪೇಪರು ನೀಲಿ ಆಗುತ್ತೆ. ಸಿಂಪಲ್ ಅಲ್ವಾ ನೆನ್ಪಿಟ್ಕೊಳ್ಳೋಕೆ? ಈ ತತ್ವ ಏನೋ ಲ್ಯಾಬ್ಗೆ ಮಾತ್ರ ಸೀಮಿತ ಅಲ್ಲ, ನಮ್ಮ ದಿನನಿತ್ಯದ ಜೀವನದಲ್ಲೂ ಇದೆ. ನೋಡಿ, ನಿಂಬೆಹಣ್ಣಿನ ರಸ ಒಂದು ಆಸಿಡ್, ಸೋಪಿನ ನೀರು ಒಂದು ಬೇಸ್, ಇನ್ನು ನಮ್ಮ ನಲ್ಲಿ ನೀರು ಅದು ಆಸಿಡ್ ಕೂಡ ಅಲ್ಲ, ಬೇಸ್ ಕೂಡ ಅಲ್ಲ. ಅದಕ್ಕೆ ಅದನ್ನ ನ್ಯೂಟ್ರಲ್ ಅಂದ್ರೆ ತಟಸ್ಥ ಅಂತ ಹೇಳ್ತೀವಿ. ಸರಿ, ಈಗ ನಮ್ಮ ಇನ್ವೆಸ್ಟಿಗೇಷನ್ನ ಲ್ಯಾಬಿಂದ ನಮ್ಮ ಮನೆಗೆ ಶಿಫ್ಟ್ ಮಾಡೋಣ. ಎಲ್ಲಿ ಗೊತ್ತಾ? ನೇರವಾಗಿ ನಮ್ಮ ಅಡಿಗೆ ಮನೆಗೆ. ವಿಜ್ಞಾನ ನಮ್ಮ ಸುತ್ತಮುತ್ತಲೇ ಇದೆ ಅಂತ ತೋರ್ಸೋಕೆ ಇದ್ಕಿಂತ ಒಳ್ಳೆ ಜಾಗ ಬೇಕಾ? ಗೊತ್ತಾ, ನೀವೇ ಸ್ವತಃ ನಿಮ್ದೇ ಆದ ಇಂಡಿಕೇಟರ್ ಮಾಡ್ಕೋಬೋದು. ಉದಾಹರಣೆಗೆ ಕೆಂಪು ಗುಲಾಬಿ ಬಳಸಿ. ಹೇಗೆ ಅಂತೀರಾ? ಇಲ್ಲದೆ ನೋಡಿ, ಸಿಂಪಲ್ ಸ್ಟೆಪ್ಸ್. ಬಿದ್ದಿರೋ ಗುಲಾಬಿ ದಳಗಳನ್ನು ತಗೊಂಡು ಜಜ್ಜಿ ಬಿಸಿ ನೀರಲ್ಲಿ ಹಾಕಿ ಆಮೇಲೆ ಸೋಸಿದ್ರೆ ಮುಗೀತು, ನಿಮ್ಮ ಇಂಡಿಕೇಟರ್ ರೆಡಿ. ಸರಿ, ಈಗ ರಿಸಲ್ಟ್ ನೋಡೋ ಸಮಯ. ನಾವು ಮನೆಯಲ್ಲೇ ಮಾಡಿದ ಈ ಗುಲಾಬಿ ಇಂಡಿಕೇಟರ್ ಇದೆಯಲ್ಲ, ಇದನ್ನ ನಿಂಬೆ ರಸದ ಥರ ಆಸಿಡ್ಗೆ ಹಾಕಿದ್ರೆ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅದೇ ಸೋಪಿನ ನೀರಿನ ಥರ ಬೇಸ್ಗೆ ಹಾಕಿದ್ರೆ ಹಸಿರು ಬಣ್ಣಕ್ಕೆ ತಿರುಗುತ್ತೆ. ವಾವ್, ಎಂಥ ಮ್ಯಾಜಿಕಲ್ ಕಲರ್ ಚೇಂಜ್ ಅಲ್ವಾ? ನಮ್ಮ ಅಡುಗೆ ಮನೆಯಲ್ಲಿ ಇನ್ನೊಬ್ಬ ಸೂಪರ್ ಹೀರೋ ಇದ್ದಾನೆ. ಅದುವೇ ಅರಿಶಿಣ. ಅರಿಶಿಣದ ಪೇಸ್ಟ್ ಮಾಡಿ ಅದರಲ್ಲಿ ಒಂದು ಪೇಪರ್ ಅದ್ದಿ ಒಣಗಿಸಿ ಸಣ್ಣ ಪಟ್ಟಿಗಳಾಗಿ ಕತ್ತರಿಸಿದ್ರೆ ಮುಗಿತು, ನಿಮ್ಮದೇ ಅರಿಶಿಣ ಟೆಸ್ಟ್ ಪೇಪರ್ ರೆಡಿ. ಆಹಾ, ಇದಂತೂ ನಮ್ಮಲ್ಲಿ ಸುಮಾರು ಜನಕ್ಕೆ ಆಗಿರೋ ಅನುಭವ. ಬಿಳಿ ಬಟ್ಟೆ ಮೇಲೆ ಅರಿಶಿಣದ ಕಲೆಯಾಗಿ ಅದಕ್ಕೆ ಸೋಪ್ ಹಾಕಿದ ತಕ್ಷಣ ಕೆಂಪಾಗಿರುತ್ತೆ. ಈಗ ನಿಮ್ಗೆ ಕಾರಣ ಗೊತ್ತಾಯಿತು. ಸೋಪ್ ಒಂದು ಬೇಸ್ ಆಗಿರೋದ್ರಿಂದ ಅರಿಶಿಣ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಈಗ ಲಿಂಕ್ ಸಿಕ್ತು ಅಲ್ವಾ? ಸರಿ, ಈಗ ಮುಂದಿನ ಹಂತಕ್ಕೆ ಹೋಗೋಣ. ಒಂದು ಆಸಿಡ್ ಮತ್ತು ಒಂದು ಬೇಸ್ ಒಂದಕ್ಕೊಂದು ಸೇರಿದಾಗ ಏನಾಗ್ಬೋದು? ಆಗ ಒಂದು ಪವರ್ಫುಲ್ ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತೆ. ಅದನ್ನೇ ನಾವು ತಟಸ್ಥೀಕರಣ ಅಂದ್ರೆ ನ್ಯೂಟ್ರಲೈಸೇಷನ್ ಅಂತ ಕರೆಯೋದು. ನ್ಯೂಟ್ರಲೈಸೇಷನ್ ಅಂದ್ರೆ ತುಂಬಾನೇ ಸಿಂಪಲ್. ಆಸಿಡ್ ಮತ್ತು ಬೇಸ್ ಎರಡೂ ತಮ್ಮ ತಮ್ಮ ಗುಣಗಳನ್ನ ಕಳ್ಕೊಂಡು ಒಂದನ್ನೊಂದು ಕ್ಯಾನ್ಸಲ್ ಮಾಡ್ತವೆ. ಈ ಸ್ಲೈಡ್ ನೋಡಿ, ಆಸಿಡ್ ಪ್ಲಸ್ ಬೇಸ್ ಸೇರಿದಾಗ ನಮ್ಗೆ ಸಾಲ್ಟ್ ಮತ್ತು ನೀರು ಸಿಗುತ್ತೆ, ಜೊತೆಗೆ ಸ್ವಲ್ಪ ಹೀಟ್ ಕೂಡ ಹೊರಬರುತ್ತೆ. ಹಾಗಾದ್ರೆ ಈ ನ್ಯೂಟ್ರಲೈಸೇಷನ್ ನಮ್ಮ ಡೈಲಿ ಲೈಫ್ನಲ್ಲಿ ಹೇಗೆ ಹೆಲ್ಪ್ ಮಾಡುತ್ತೆ? ನೋಡೋಣ ಬನ್ನಿ. ಮೊದಲನೇ ಉದಾಹರಣೆ, ಇರುವೆ ಕಡಿತ. ಇರುವೆ ಕಚ್ಚಿದಾಗ ಅದು ನಮ್ಮ ಚರ್ಮಕ್ಕೆ ಫಾರ್ಮಿಕ್ ಆಸಿಡ್ ಅನ್ನೋ ಒಂದು ಆಮ್ಲವನ್ನು ಚುಚ್ಚುತ್ತೆ. ಅದಕ್ಕೆ ನಮಗೆ ಅಷ್ಟು ಉರಿ ಮತ್ತು ನೋವಾಗೋದು. ಇದಕ್ಕೊಂದು ಸಿಂಪಲ್ ಮನೆಮದ್ದಿದೆ. ಕಚ್ಚಿದ ಜಾಗದ ಮೇಲೆ ಸ್ವಲ್ಪ ಅಡುಗೆ ಸೋಡಾ ಉಜ್ಜಬೇಕು. ಯಾಕಂದ್ರೆ ಅಡುಗೆ ಸೋಡಾ ಒಂದು ಬೇಸ್. ಅದು ಇರುವೆ ಬಿಟ್ಟ ಆಸಿಡ್ನ ನ್ಯೂಟ್ರಲೈಸ್ ಮಾಡಿ ನಮಗೆ ನೋವಿನಿಂದ ಆರಾಮ ಕೊಡುತ್ತೆ. ಇನ್ನೊಂದು ಉದಾಹರಣೆ ನೋಡೋಣ, ಈ ಸಲ ಕೃಷಿ ಕ್ಷೇತ್ರದ್ದು. ಕೆಲವೊಮ್ಮೆ ಕೆಮಿಕಲ್ ಫರ್ಟಿಲೈಸರ್ಸ್ ಜಾಸ್ತಿ ಬಳಸಿದಾಗ ಹೊಲದ ಮಣ್ಣು ತುಂಬ ಅಸಿಡಿಕ್ ಆಗ್ಬಿಡುತ್ತೆ. ಇದರಿಂದ ಗಿಡಗಳು ಸರಿಯಾಗಿ ಬೆಳೆಯೋಲ್ಲ. ಇಲ್ಲಿಗೂ ನಮ್ಮ ನ್ಯೂಟ್ರಲೈಸೇಷನ್ ಕಾನ್ಸೆಪ್ಟ್ ಸಹಾಯಕ್ಕೆ ಬರುತ್ತೆ. ರೈತರು ಮಣ್ಣಿಗೆ ಸುಣ್ಣದ ಥರ ಬೇಸಿಕ್ ವಸ್ತುಗಳನ್ನ ಸೇರಿಸ್ತಾರೆ. ಇದು ಮಣ್ಣಲ್ಲಿರೋ ಎಕ್ಸ್ಟ್ರಾ ಆಸಿಡ್ನ ತಟಸ್ಥಗೊಳಿಸಿ ಮಣ್ಣನ್ನ ಮತ್ತೆ ಫಲವತ್ತಾಗಿಸುತ್ತೆ. ಈಗ ಪರಿಸರದ ಬಗ್ಗೆ ಯೋಚನೆಸೋಣ. ಫ್ಯಾಕ್ಟ್ರಿಗಳಿಂದ ಬರೋ ಕೆಮಿಕಲ್ ವೇಸ್ಟ್ ಇದೆಯಲ್ಲ, ಅದ್ರಲ್ಲಿ ತುಂಬಾ ಆಸಿಡ್ ಇರತ್ತೆ. ಅದನ್ನ ನೇರವಾಗಿ ಕೆರೆ ನದಿಗಳಿಗೆ ಬಿಟ್ರೆ ಅಲ್ಲಿರೋ ಮೀನುಗಳಿಗೆ ಮತ್ತು ಬೇರೆ ಜಲಚರಗಳಿಗೆ ತುಂಬಾನೇ ಅಪಾಯ.
ಅದಕ್ಕೆ ಫ್ಯಾಕ್ಟ್ರಿ ವೇಸ್ಟ್ನ ನೀರಿಗೆ ಬಿಡೋಕ್ಕೂ ಮುಂಚೆ ಅದಕ್ಕೆ ಬೇಸಿಕ್ ವಸ್ತುಗಳನ್ನ ಸೇರಿಸಿ ನ್ಯೂಟ್ರಲೈಸ್ ಮಾಡೋದು ತುಂಬಾನೇ ಮುಖ್ಯ. ಇದು ನಮ್ಮ ಪರಿಸರವನ್ನ ಕಾಪಾಡೋಕಿರೋ ಒಂದು ಪ್ರಮುಖ ವಿಧಾನ. ಸರಿ, ಈಗ ನಮಗೆ ಆಸಿಡ್ಸ್, ಬೇಸಸ್ ಮತ್ತು ನ್ಯೂಟ್ರಲೈಸೇಷನ್ ಬಗ್ಗೆ ಚೆನ್ನಾಗಿ ಗೊತ್ತಾಯ್ತು. ಈಗ ನಾವು ವಾಪಸ್ ನಮ್ಮ ಮೊದಲನೇ ಪ್ರಶ್ನೆಗೆ ಬರೋಣ. ಆ ಅದೃಶ್ಯ ಶಾಯಿಯ ರಹಸ್ಯವನ್ನ ಭೇದಿಸೋಕೆ ನಾವೀಗ ರೆಡಿ. ಹಾಗಾದ್ರೆ ಆ ಸೈನ್ಸ್ ಫೇರ್ನಲ್ಲಿ ನಡೆದ ಮ್ಯಾಜಿಕ್ನ ಅಸಲಿ ಸೀಕ್ರೆಟ್ ಏನು? ಇಲ್ಲಿದೆ ನೋಡಿ. ಆ ಕಾಣದ ಬರಹಕ್ಕೆ ಬಳಸಿದ್ದು ಬೇರೇನೂ ಅಲ್ಲ, ಬೇಸಿಕ್ ನೇಚರ್ ಇರೋ ಸೋಪಿನ ನೀರು. ಮತ್ತು ಅದನ್ನ ಕಾಣುವಂತ ಮಾಡೋಕೆ ಸ್ಪ್ರೇ ಮಾಡಿದ್ದು ನಮ್ಮ ಅಡಿಗೆ ಮನೆಯ ಅರಿಶಿಣದ ನೀರು. ಪಾಯಿಂಟ್ ಇಷ್ಟೇ, ಅರಿಶಿಣ ಯಾವಾಗಲೂ ಬೇಸ್ ಜೊತೆ ಸೇರಿದ್ರೆ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಸೊ ಯಾವಾಗ ಅರಿಶಿಣದ ಸ್ಪ್ರೇ ಆ ಸೋಪಿನ ನೀರಿಂದ ಬರೆದ ಅಕ್ಷರಗಳ ಮೇಲೆ ಬಿತ್ತೋ ತಕ್ಷಣ ಆ ಜಾಗ ಕೆಂಪಾಗಿ ಅಲ್ಲಿದ್ದ ರಹಸ್ಯ ಸಂದೇಶ ಎಲ್ಲರಿಗೂ ಕಾಣಿಸಿತು. ಸಿಂಪಲ್ ಅಲ್ವಾ? ರಹಸ್ಯ ಬಯಲಾಯಿತು. ನೋಡಿದ್ರಾ? ಒಂದು ಸಿಂಪಲ್ ಮ್ಯಾಜಿಕ್ ತರ ಕಾಣೋ ಘಟನೆ ನಮ್ಮನ್ನ ಆಸಿಡ್ಸ್, ಬೇಸಸ್, ಇಂಡಿಕೇಟರ್ಸ್ ಹೀಗೆ ಒಂದು ಇಂಟ್ರೆಸ್ಟಿಂಗ್ ಸೈನ್ಸ್ ಜಗತ್ತಿಗೆ ಕರ್ಕೊಂಡು ಹೋಯ್ತು. ಸರಿ, ಈ ರಹಸ್ಯವನ್ನಂತೂ ನಾವು ಭೇದಿಸಿದ್ವಿ. ಹಾಗಾದ್ರೆ ನಮ್ಮ ಸುತ್ತಮುತ್ತ ಇರೋ ಇನ್ಯಾವ ಮ್ಯಾಜಿಕ್ಗಳು, ಅವುಗಳ ಹಿಂದಿನ ವಿಜ್ಞಾನವನ್ನ ನಾವು ಕಂಡುಹಿಡಿಯೋದಕ್ಕೋಸ್ಕರ ಕಾಯ್ತಾ ಇರ್ಬೋದು? ಯೋಚನೆ ಮಾಡ್ತಾ ಇರಿ.